ಹಾಯ್, ಇವತ್ತು ಚಿಕ್ಕಪೇಟೆಗೆ ಹೋಗ್ತಿದ್ದೀನಿ. ನೋಡಿ ಟ್ರೈನು 10 ಗಂಟೆಗಿದೆ. ನೋಡೋಣ ಟಿಕೆಟ್ ತಗೊಂಡೆ. ಟ್ರೈನು 10 ಗಂಟೆಗೆ ಬರುತ್ತೋ ಇಲ್ಲೋ ನೋಡಬೇಕು. ಯಾಕಂದರೆ ಒಂದ್ಸತಿ ಲೇಟ್ ಆಗಿಬಿಡುತ್ತೆ ಟ್ರೈನ್ ಬರೋದು. ನೋಡೋಣ. ಚಿಕ್ಕಪೇಟೆಲಿ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು. ಇನ್ನು ಮೆಜೆಸ್ಟಿಕ್ಕಿಂದ ಬಸ್ಸು ಸಿಗುತ್ತೆ, ಇಲ್ಲ ಮೆಟ್ರೋದಲ್ಲಿ ಹೋಗ್ಬೋದು. ಮೆಟ್ರೋ ಒಂದೇ ಸ್ಟಾಪು. ಇವತ್ತು ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಅದು ವೀಡಿಯೋ ಮಾಡೋಣ ಅಂತಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಯಾಕಂದರೆ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ವೀಡಿಯೋ ಮಾಡೋಕ್ಕೆ ಭಯ. ಪೂರ್ತಿ ಕವರ್ ಮಾಡ್ತೀನಿ. ಮತ್ತು ಚಿಕ್ಕಪೇಟೆಯಲ್ಲಿ ನೀವು ತುಂಬ ಜನ ಹೋಗಿರ್ತೀರ. ಚಿಕ್ಕಪೇಟೆಯಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಅದು ಸಂಡೇ ಬಜಾರು, ಚೋರ್ ಬಜಾರ್ ಅಂತೆಲ್ಲ ಕೂಗ್ತಾರೆ. ಅಲ್ಲೆಲ್ಲ ಕಳ್ಳಮಾಲ್ಗಳು ಆ ಥರ ಎಲ್ಲ ಸಿಗುತ್ತೆ. ನೋಡೋಣ ಇರಿ. ನೋಡಿ ಟ್ರೈನ್ ಬಂತು. ಇದೇ ಟ್ರೈನಲ್ಲಿ ಹೋಗ್ತಿರೋದು. ನೋಡಿ ಬನ್ನಿ ಹೋಗೋಣ. ಎಲ್ಲ ಇಲ್ಲಿ ಎಳ್ಕೊಂಡು ಹೋಗ್ತಿದ್ದಾರೆ. ನೋಡಿ ಸೈಡಲ್ಲಿ ಎಷ್ಟು ಗಲೀಜಿದೆ ನೋಡಿ. ಮತ್ತು ಈ ಟ್ರೈನ್ ಟ್ರಾವೆಲ್ ಮಾಡೋದೇ ಒಂಥರ ಖುಷಿ. ಈ ಬಸ್ಸಲ್ಲಿ ಅದರಲ್ಲೆಲ್ಲ ತುಂಬ ಹೋಗ್ತಿರ್ತೀರಿ. ಟ್ರೈನಲ್ಲಿ ಜಾಸ್ತಿ ಹೋಗಲ್ಲ. ಟ್ರೈನಲ್ಲಿ ಹೋಗೋಕೆ ತುಂಬ ಚೆನ್ನಾಗಿರುತ್ತೆ. ನಾನು ಡೋರ್ ಹತ್ರ ನಿಂತಿದ್ದೀನಿ. ಇದು ರೈಲ್ವೆ ಸ್ಟೇಷನ್. ಇಲ್ಲಿ ಸ್ಟಾಪ್ ಕೊಡಲ್ಲ ಟ್ರೈನು. ನೋಡಿ ಇದು ಒಂದು ರೈಲ್ವೆ ಸ್ಟೇಷನ್ನು. ಯಾವುದೋ ಸ್ಕೂಲ್ ಇದ್ದಂಗೆ ಇದೆ ಇದು. ಸ್ಕೂಲೋ ಕಾಲೇಜು ಇರ್ಬೋದು. ನೋಡಿ KR ಪುರಂ ಹತ್ರ ಬಂದ್ರಿ. ನೋಡಿ ಗಾಡಿಗಳು ಹೆಂಗೆ ಓಡಾಡ್ತಿದೆ. ನಾವು ಬಸ್ಸಲ್ಲಿ ಗಾಡಿಗಳಲ್ಲಿ ಬರೋವಾಗ ನಾವೆಲ್ಲ ಹೋಗೋವಾಗ ನಮ್ಮ ಕಣ್ಣು ಬೀಳೋದೆ ಟ್ರೈನ್ ಮೇಲೆ. ಟ್ರೈನ್ 35 ಅದು ನೋಡೋದೇ ಒಂಥರ ಖುಷಿ. ಇವತ್ತು ಟ್ರೈನಿಂದ ಗಾಡಿ ನೋಡೋದಕ್ಕೆ ಅದು ಒಂಥರ ಖುಷಿನೇ. ಅದಕ್ಕೆ ಬಂದ್ರಿ ರೈಲ್ವೆ ಸ್ಟೇಷನ್ನು. ಇಲ್ಲಿ ಸ್ಟಾಪ್ ಕೊಡ್ತಾರೆ. ಗಾಡಿಗಳು ನೋಡ್ರಿ ಹೆಂಗೆ ನಿಂತಿದೆ. KR ಪುರಂ ರೈಲ್ವೆ ಸ್ಟೇಷನ್ ಅಂದರೆ ಜನ ತುಂಬ ಇರ್ತಾರೆ. ಈಗ ಖಾಲಿ ಇದೆ. ಇಲ್ಲಿಂದ ಸ್ವಲ್ಪ ರಶ್ ಆಗುತ್ತೆ. ಟ್ರೈನ್ ಖಾಲಿ ಇದ್ದರೆ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ. ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ವೀಡಿಯೋ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಒಂದು ನೋಡಿರಿ ಟ್ರ್ಯಾಕ್ 2 ಟ್ರ್ಯಾಕ್ ಇದೆ, 3 ಟ್ರ್ಯಾಕ್ ಇದೆ ಅಲ್ಲಿ. ಮತ್ತು ಅಲ್ಲಿ ಕೆಲಸಗಳು ಮಾಡ್ತಾನೆ, ಟ್ರೈನ್ ಮೂವ್ ಆಗ್ತಾ ಇದ್ರು ಕೆಲಸಗಳು ಮಾಡ್ತಾನೆ ಇರ್ತಾರೆ. ಆ ಸೌಂಡಲ್ಲಿ ಅದು ಹೆಂಗೆ ಮಾಡ್ತಾರೋ ಅವ್ರಿಗೆಲ್ಲ ಅಭ್ಯಾಸ ಆಗಿರುತ್ತೆ. ನೋಡಿ ಅಲ್ಲಿ ಗೇಟ್ ಹಾಕಿದ್ರು. ನಾವೆಲ್ಲ ಗೇಟ್ ಹಾಕಿದ್ರೆ ಈ ಟ್ರೈನ್ ಯಾವಾಗ ಬೇಗ ಹೋಗುತ್ತೋ ಅಂತೆಲ್ಲ ನಾವು ಅಂದ್ಕೊತಾ ಇರ್ತೀರಿ. ಹಾಗೆ ಅವರು ಎಲ್ಲ ಹಾಗೆ ಅಂದ್ಕೊತಿರ್ತಾರೆ. ಈ ಥರ ಪಕ್ಕದಲ್ಲೇ ಮನೆ ಇರುತ್ತೆ. ಟ್ರೈನು ರೈಲ್ವೆ ಗೇಟ್ ಪಕ್ಕದಲ್ಲೇ ಇರುತ್ತೆ. ಅವರೆಲ್ಲ ಅದು ಹೆಂಗಿರ್ತಾರೋ ಆ ಸೌಂಡಲ್ಲಿ ಇರೋಕ್ಕಾಗಲ್ಲ. ಅದು ನೈಟು ನಿದ್ದೆ ಮಾಡುವಾಗ ಟ್ರೈನ್ ಬಂತು ಅಂದರೆ ಆ ಸೌಂಡೆಲ್ಲ ಅದು ಹೆಂಗಿರ್ತಾರೋ ಅವರೆಲ್ಲ. ಬಂದ್ರಿ ಮೆಜೆಸ್ಟಿಕ್ಕು. ಬನ್ನಿ ಹೋಗೋಣ, ನೋಡೋಣ. ಮೆಟ್ರೋದಾಗ ಹೋಗೋಣ. ಇಲ್ಲ ಆಟೋ ಇಲ್ಲ ಜಾಸ್ತಿ ಕೇಳ್ತಾರೆ. ಬಸ್ಸಾಗಿ ಹೋಗಬೇಕು. ನನಗನ್ಸ್ದಂಗೆ ಮೆಟ್ರೋ ಬೆಸ್ಟ್ ಅನಿಸುತ್ತೆ. ನೋಡಿ ಆಚೆ ಮೆಜೆಸ್ಟಿಕ್. ಇಲ್ಲಿ ಆಚೆ ಏನಂದರೆ ಇಲ್ಲೂ ಪೂರ್ತಿ ಎಲ್ಲ ಸೇಲ್ ಮಾಡ್ತಾಯಿರ್ತಾರೆ. ಇಲ್ಲಿ ಏನಂದರೆ ಜಾಸ್ತಿ ಜನ ಓಡಾಡ್ತಿರ್ತಾರಲ್ಲ, ಚೆನ್ನಾಗಿ ಸೇಲ್ ಆಗುತ್ತೆ ಇಲ್ಲಿ. ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಒಬ್ಬರು ವೀಡಿಯೋ ಜಗಳಕ್ಕೆ ಬಂದುಬಿಡ್ತಾರೆ. ನೋಡೋಣ ಆ ಥರ ಏನಾದರೂ ಆಗುತ್ತಾ ಅಂತ. ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಆದರೂ ನಿಮ್ಗೆ ನಾನು ಫುಲ್ ಕವರ್ ಮಾಡಿ ತೋರಿಸ್ತೀನಿ. ನೋಡಿ ಬ್ಯಾಗು ಎಲ್ಲ ಥರನೂ ಇಕ್ಕಿದ್ದಾರೆ. ಬುಕ್ಸು, ಬಟ್ಟೆಗಳು ಎಲ್ಲೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಗುತ್ತೆ. ಮಾಡ್ತಾಯಿದ್ದೀನಿ ವೀಡಿಯೋ. ಏನಂತಾರೋ ನೋಡೋಣ.
ಶೂಸ್ ಎಲ್ಲ ಇದೆ. ಶೂಸು ಚೆನ್ನಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲೊಂದು ಚಿಕ್ಕಪೇಟೆಲ್ಲಿ ಒಂದು ಬ್ಯಾಡ್ ಬಾಯ್ಸ್ ಅಂತಿದೆ, ಅಲ್ಲಿ ತೊಗೊಳೋಣ ಅಂತ ಹೋಗ್ತಿದ್ದೀನಿ. ಅಲ್ಲೆಲ್ಲ ಥರ ಬ್ರ್ಯಾಂಡೆಡು ಸಿಗುತ್ತೆ, ನೋಡೋಣ ಈಗ ಸ್ಟಾಕ್ ಇರುತ್ತೋ. ಎಲ್ಲ ಸ್ಟಾಕ್ ಇರುತ್ತೆ, ರೇಟೆಲ್ಲ ನೋಡೋಣ. ನೋಡಿ ಮೇಯ್ನಾಗಿ ಇಲ್ಲಿ ಮೇಲೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ. ನೋಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಬಸ್ಗಳು ನಿಂತಿದೆ. ನೋಡಿ ಇದು ಗುಬ್ಬಿ ವೀರಣ್ಣ ನಾಟಕ ಮಂದಿರ. ಮತ್ತಿಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ, ಟಿಫಾನು. ಇನ್ನಲ್ಲಿ ಹೋದರೆ ಆಗಲ್ಲ, ಪಡ್ಡು ತೊಗೊಂಡಿದ್ದೀನಿ. ಇದಕ್ಕೆ ಟೊಮೆಟೊ ಚಟ್ನಿ ಮತ್ತು ಚಟ್ನಿ ಕೊಟ್ಟಿದ್ದಾರೆ, ತುಂಬ ಬಿಸಿ ಇದೆ. ಇದು ಫೇಮಸ್ ಇಲ್ಲಿ, ಅದಕ್ಕಿಲ್ಲ ತಿನ್ನೋಣ ಅಂತ ಬಂದೆ. ನೋಡಿ ಅದ್ರ ಜೊತೆ ಪೂರಿ ತೊಗೊಂಡೆ. ಪೂರಿ ಸಾಫ್ಟಾಗಿ ಸಖತ್ತಾಗಿದೆ, ತಿಂದೆ, ತುಂಬ ಚೆನ್ನಾಗಿತ್ತು. ಮತ್ತು ಮೆಟ್ರೋದಲ್ಲಿ ಬಂದೆ ನಾನು ಚಿಕ್ಕಪೇಟೆಗೆ. ನೋಡಿ ಇದು ಚಿಕ್ಕಪೇಟೆ. ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಯಾರೇನು ಒಬ್ಬರು ಮಾತ್ರ ಏನೋ ಜಗಳಕ್ಕೆ ಬಂದರು ಅಲ್ಲಿ, ಅದು ವೀಡಿಯೋ ಮಾಡೋವಾಗ ಮೆಜೆಸ್ಟಿಕ್ಕಲ್ಲಿ ಹೆಂಗೋ ಬಚಾವಾಗಿ ಬಂದೆ. ನೋಡೋಣ ಇಲ್ಲಿ ಯಾರೇನು ಅಂತಾರೋ ಅಂತ. ನೋಡಿ ಇದ್ರೊಳಗೆ ಹೋಗ್ಬೇಕು. ಇದ್ರೊಳಗೆ ಹೋದರೆ ನಮ್ಗೆ ಆ ಬ್ಯಾಡ್ ಬಾಯ್ಸ್ ಅಂತ ಹೇಳಿದ್ನಲ್ಲ, ಅದು ಶೂದು ಅದು ಸಿಗುತ್ತೆ. ನನಗೂ ರೂಟ್ ಸರಿ ಗೊತ್ತಿಲ್ಲ, ಅವ್ರನ್ನ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಒಂದೊಂದು ಏರಿಯಾ ಒಂದೊಂದು ಹೆಸರು. ಈಗ ಬಳೆಪೇಟೆ, ಸುಲ್ತಾನ್ಪೇಟೆ, ಆ ಥರ ಪೇಟೆಗಳು. ನಿಮ್ಗೆ ಒಂದೊಂದು ಸ್ಟ್ರೀಟಲ್ಲಿ ಒಂದೊಂದು ಥರ ಇದು ಇವಾಗ ಒಂದು ಬಟ್ಟೆಗಳಿಗೆ ಒಂದು ಇದಕ್ಕೂ ಇರುತ್ತೆ. ಒಂದು ಕಡೆ ಎಲ್ಲ ಬರೀ ಬಟ್ಟೆಗಳೇ ಇರುತ್ತೆ, ಬರೀ ಶೂಸೇ ಒಂದು ಕಡೆ ಇರುತ್ತೆ, ಆ ಥರ ಮಾಡಿದ್ದಾರೆ ಇಲ್ಲಿ. ಫಸ್ಟ್ ಟೈಮ್ ಬರೋರು ಗೊತ್ತಾಗಲ್ಲ ಎಲ್ಲಿ ಹೆಂಗೆ ಹೋಗ್ಬೇಕು ಅಂತ. ಬನ್ನಿ ನಾನು ತೋರಿಸ್ತೀನಿ. ನೋಡಿ ಎಷ್ಟು ರೋಡ್ ಹೆಂಗಿದೆ, ಎಷ್ಟು ಚಿಕ್ಕದಾಗ. ಇಲ್ಲಿರೋರ್ಗೆಲ್ಲ ಅಭ್ಯಾಸ ಆಗಿರುತ್ತೆ ಹಿಂಗಿದ್ದು. ಈ ಕಡೆ ಎಲ್ಲ ಏನಂದರೆ ಒಂದಡಿ ವೇಸ್ಟ್ ಮಾಡಲ್ಲ, ಎಷ್ಟು ಸಿಗುತ್ತೋ ಅಷ್ಟು ಹಾಕ್ಕೊತಾ ಇರ್ತಾರೆ. ಯಾಕಂದರೆ ಇಲ್ಲಿನ ರೇಟ್ಗಳು ನಿಮಗೆ ಗೊತ್ತಿರುತ್ತೆ. ನೋಡಿ ಮಳೆ ನೀರು ಹೆಂಗೆ ನಿಂತಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆ ಬ್ಯಾಡ್ ಬಾಯ್ಸು. ನೋಡೋಣ ಅಲ್ಲಿ ಶೂಸು ತಗೊತೀನಿ. ನೋಡಿ ಬಂದು ಇದೆ ಬ್ಯಾಡ್ ಬಾಯ್ಸ್ ಶೂಸ್. ನೋಡಿದೆ, ಒಂದು ಜೊತೆ ಶೂ ತಗೊಂಡೆ. ನಾನು ಅಂದ್ಕೊಂಡಿದ್ದ ಥರನೇ ಇತ್ತು ನೋಡಿ. ಮತ್ತು ಇಲ್ಲಿ ಆ್ಯಪಲ್ಸು, ಟೊಮ್ಯಾಟೊ, ಇಲ್ಲಿ ಬರೀ ಫ್ರೂಟ್ಸು, ತರಕಾರಿಗಳೆಲ್ಲ ಇದೆ. 30 ರೂಪಾಯಿ kg ಟೊಮ್ಯಾಟೊ. ಬಾಳೆಹಣ್ಣು ಚೆನ್ನಾಗಿಲ್ಲ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇದೆ. ಇಲ್ಲಿ ಬರೀ ತರಕಾರಿಗಳು ಮತ್ತು ಹಣ್ಣುಗಳು ಇಕ್ಕಿದ್ದಾರೆ. ಆ್ಯಪಲ್ಲು ನೋಡಿ ತಗೊಬೇಕು. ಒಂದೊಂದು ಕಡೆ ಚೆನ್ನಾಗಿರೋದು ಇಕ್ಕಿರ್ತಾರೆ, ಅದನ್ನು ನೋಡಿ ತಗೊಬೇಕು. ನೋಡಿ ಇಲ್ಲಿ 70 ಆ್ಯಪಲ್ kg 70 ರೂಪಾಯಿ ಇರುತ್ತೆ. ಬನ್ನಿ ನೆಕ್ಸ್ಟು ಮುಂದೆ ನೋಡೋಣ. ನನಗೂ ರೂಟ್ ಅಷ್ಟು ಗೊತ್ತಿಲ್ಲ. ಇದು ನೋಡಿ ಇದೆ ಮೆಟ್ರೋ. ಹಣ್ಣುಗಳೆಲ್ಲ ಇದೆ ಇಲ್ಲಿ. ಮತ್ತು ಇನ್ನೊಂದು ಇಲ್ಲಿ ಮಾರ್ಕೆಟಾಗ ಆ ಕಡೆ ಸ್ವಲ್ಪ ಮುಂದೆ ಕಲಾಸಿಪಳ್ಳಿ ಆ ಕಡೆ ಹೋದ್ರಿ ಅಂದರೆ ನಿಮಗೆಲ್ಲ ಚಾಕ್ನ ಗೊತ್ತಿರುತ್ತೆ, ದರ್ಶನ್ ಅವ್ರ ಫೇವ್ರೇಟು. ಆ ಚಾಕ್ನ ಇಲ್ಲಿಂದ ನೀವು ನಡ್ಕೊಂಡು ಹೋಗ್ಬೋದು, ಇಲ್ಲ ಆಟೋದಲ್ಲಿ ಹೋಗ್ಬೋದು. ಇಲ್ಲೇ ಸ್ವಲ್ಪ ಮುಂದೆ ಸಿಗುತ್ತೆ, ನೋಡೋಣ. ಅದು ತಿನ್ನೋಣ ಅಂದ್ಕೊಂಡಿದ್ದೀನಿ. ಈಗ ಈ ವಿಡಿಯೋದಲ್ಲಿ ಆಗಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಅದು ನಾನು ಪೋಸ್ಟ್ ಮಾಡ್ತೀನಿ, ಅದೇ ಸಪ್ರೇಟಾಗಿ ಮಾಡ್ತೀನಿ. ಯಾಕಂದರೆ ಅದು ವೀಡಿಯೋ ಇನ್ನೂ ದೊಡ್ಡದು ಬರುತ್ತೆ, ಅದು ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ, ಈಗಿಲ್ಲ. ಅದು ಚಾಕ್ನ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ದರ್ಶನ್ ಅವರು ಮನೆಗೆ ಕರೆಸ್ಕೊಂಡು ಅವ್ರ ಕೈಲಿ ಮಾಡಿಸ್ಕೊತಾರೆ. ಅಷ್ಟು ತುಂಬ ಜನ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ. ನಾನೊಂದು ಸತಿ ಟೇಸ್ಟ್ ಮಾಡಿ ನಿಮ್ಗೆ ಹೇಗಿದೆ ಅಂತ ನನ್ನ ಒಪಿನಿಯನ್ ಹೇಳ್ತೀನಿ. ನೋಡಿ ಆಟೋಗಳು ನಿಂತಿರುತ್ತೆ, ಆಟೋದಲ್ಲೂ ಹೋಗ್ಬೋದು. ಅಂದರೆ ಆಟೋದಲ್ಲಿ ರೇಟ್ ನೋಡ್ಕೊಂಡು ಹೋಗ್ಬೇಕು, ಯಾಕಂದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇರ್ತಾರೆ. ನೋಡಿ ಇಲ್ಲಿ ಕಿಚನ್ ಐಟಮ್ಸ್ ಇದೆ ನಮ್ಮ ಲೆಫ್ಟಲ್ಲಿ.
ಇಲ್ಲಿ ಏನಂದ್ರೆ ಯಾರೋ ಜೊತೆಗೆ ಬಂದರೆ ಜೊತೆಗೆ ಹೋಗ್ಬೇಕಿಲ್ಲ ಅಂದ್ರೆ ಕಳ್ದೋತಾರ, ಜನ ಹಂಗಿರ್ತಾರೆ. ನೆಕ್ಸ್ಟು ಲಾಲ್ಬಾಗ್ದು ಮಾಡೋಣ ಅಂತಿದ್ದೀನಿ, ಲಾಲ್ಬಾಗ್ದು ಚಾಕ್ನಾದು. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಇನ್ನೂ ಕಂಟೆಂಟ್ಸು ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಲಾಸ್ಟಾಗಿ ಸ್ಕಿಪ್ ಮಾಡಿದಿರ ಪೂರ್ತಿ ವೀಡಿಯೋ ನೋಡಿ, ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಸ್ಕಿಪ್ ಮಾಡಿದಿರ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಸೈಕಲ್ಗಳು ಅದು ಇದು ಎಲ್ಲ ಸೈಕಲ್ಗಳು ಎಲ್ಲ ಕಮ್ಮಿ ರೇಟಾಗೆ ಸಿಗುತ್ತೆ, ನೀವು ತೊಗೊಬೋದು. ಮೇಲೆ ನೋಡಿ ಬಟ್ಟೆಗಳು ಎಲ್ಲ ಕಮ್ಮಿ ಇದ್ರಾಗೆ ಸಿಗುತ್ತೆ, ಆದರೆ ನೋಡಿ ತೊಗೊಬೇಕು. ಯಾಕಂದರೆ ಇಲ್ಲಿ ಎಲೆಕ್ಟ್ರಿಕಲ್ ಐಟಮ್ಗಳು ತೊಗೊಳಕ್ಕೆ ಹೋಗ್ಬೇಡಿ. ಸೆಕೆಂಡ್ಸು ಅದು ಇದು ತೊಗೊಂಬಂದಿರ್ತಾರೆ, ರಿಪೇರಿಗಳಾಗೋ ಚಾನ್ಸಸ್ ತುಂಬ ಇರುತ್ತೆ. ನಾವು ಹೊಸ ತೊಗೊಂಡ್ರೆ ಏನಂದರೆ ನಮ್ಗೆ ವಾರಂಟಿ ಕಾರ್ಡು ಅದು ಇದು ಇರುತ್ತೆ. ಅದೇನಾದರೂ ರಿಪೇರಿ ಅದು ಇದು ಆಯ್ತಂದರೆ ನಾವು ಎಕ್ಸ್ಚೇಂಜ್ ಮಾಡ್ಕೊಬೋದು. ಸುಮ್ಮನೆ ಇಲ್ಲಿ ತೊಗೊಂಡು ಮೋಸ ಹೋಗಬೇಡಿ. ಬೆಡ್ಶೀಟ್ಸು ಎಲ್ಲ ಇದೆ. ಇಲ್ಲಿ ಹೋಟ್ಲುಗಳು ತುಂಬ ಹೋಟ್ಲುಗಳು ಕಾಣಿಸ್ತು ನನಗೆ. ಮಾಮೂಲಿ ಪೂಜೆ ಸಾಮಾನು ಐಟಮ್ಸು, ದೇವ್ರದ್ದು ದೇವ್ರ ಮನೇಲಿ ಇರ್ತಾರಲ್ಲ ಐಟಮ್ಸ್, ಎಲ್ಲ ಐಟಮ್ಸು ಇದೆ ನೋಡಿ. ಇದೊಂದು ಸ್ಟ್ರೀಟು. ಇಲ್ಲೇನಂದರೆ ಬರೀ ಬ್ಯಾಗ್ಸು ಬಟ್ಟೆಗಳು ಆ ಥರ ಇದೆ. ಸುದರ್ಶನ್ ನಿಮ್ಗೆ ಗೊತ್ತಿರುತ್ತಲ್ಲ, ಅದು ಇದೇ ಏರಿಯಾದಲ್ಲಿ ಬರೋದು. ಮತ್ತು ನಮ್ಮದೊಂದು 6 ಅಡಿ ಕಿಟಕಿ 6 ಕಾರ್ ಇದೆ. ಅದು ಸೈಜ್ ಇಲ್ಲೆಲ್ಲೂ ಸಿಗಿಲ್ಲ ನನಗೆ. ನಾನು ಇಲ್ಲೇ ತೊಗೊಬೇಕು ಅಂತ ಬಂದೆ, ತಗೊಂಡಿದ್ದೀನಿ. ಚೆನ್ನಾಗಿತ್ತು ಎಲ್ಲ ಸ್ಕ್ರೀನ್ಸ್ ಎಲ್ಲ. 6 ಕಾರ್ಡ್ ಎಲ್ಲೂ ಸಿಗೋಲ್ಲ, ಅದು ಇಲ್ಲಿ ಮಾತ್ರ ಸಿಗೋದು. ಇಲ್ಲ ಅದು ಮಾಡಿಸ್ಕೊಬೇಕು. ಮಾಡಿಸ್ಕೊಳೋದೆಲ್ಲ ತಲೆನೋವು. ಕಮ್ಮಿ ರೇಟಾಗಿ ಸಿಕ್ತು, 800 ರೂಪಾಯಿ ಆಯಿತು. ಬಟ್ಟೆ ಚೆನ್ನಾಗಿತ್ತು, ಅದು ತಗೊಂಡೆ. ಇದೊಂದು ಸರ್ಕಲ್ಲು. ಗೊತ್ತಾಗಲ್ಲ ಈ ಏರಿಯಾಗಳು, ಯಾವ ಏರಿಯಾ ಹೆಂಗೆ ಏನು ಯಾವುದು ಈ ಹೆಸ್ರುಗಳೆಲ್ಲ ಗೊತ್ತಾಗಲ್ಲ ನಮ್ಗೆ. ಇಲ್ಲಿರೋರ್ಗೆ ಗೊತ್ತಾಗಲ್ಲ ಅನಿಸುತ್ತೆ, ಯಾಕಂದರೆ ಅಷ್ಟು ಏರಿಯಾಗಳಿದೆ ಇಲ್ಲಿ. ಪೊಲೀಸ್ ಸ್ಟೇಷನ್ ಇದೆ. ಇಲ್ಲಿ ಗಲಾಟೆಗಳೆಲ್ಲ ಮಾಮೂಲೇ ಇರುತ್ತೆ, ಯಾಕಂದರೆ ಮಾರ್ಕೆಟ್ ಜಾಗ ಅಲ್ಲ. ಮತ್ತು ಇಲ್ಲಿ ಕಾರ್ಡು ಪ್ರಿಂಟು, ಇನ್ವಿಟೇಷನ್ ಕಾರ್ಡು ಆ ಥರ ಕಾರ್ಡುಗಳು ಪ್ರಿಂಟು ಇಲ್ಲಿ ಕಮ್ಮಿ ರೇಟಾಗಿ ನಮ್ಗೆ ಯಾವ ಥರ ಡಿಸೈನ್ ಸಿಗುತ್ತೋ ಅದಕ್ಕೆ ಒಂದು ಸ್ಟ್ರೀಟ್ ಇದೆ ಇಲ್ಲಿ ನೋಡಿ. ಇವೆಲ್ಲ ಅದೇ. ನಿಮ್ಗೆ ಹೋಗ್ತಾ ಇದ್ರೆ ಒಂದು ವಾರ ಎಲ್ಲ ನೋಡ್ಬೋದು, ಅಷ್ಟು ಜಾಗ ಇದೆ ಇಲ್ಲಿ. ಕನ್ಫ್ಯೂಸ್ ಆದಿರ ಒಂದು ದಿನ ಎಲ್ಲ ನೀವು ನೋಡಬೇಕಂದ್ರೆ ಸುಸ್ತಾಗೋತೀರ, ಆಗಲ್ಲ ನೋಡೋಕ್ಕೆ. ನನಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾಯಿದ್ದೀನಿ. ಇವತ್ತು ಜನ ಸ್ವಲ್ಪ ಕಮ್ಮಿ ಕಾಣಿಸ್ತಿದ್ದಾರೆ. ಅದೇ ನಾನು ಭಾನುವಾರ ಆ ರೀತಿ ಬಂದೆ ಅಂದರೆ ಆಗಲ್ಲ ಕಾಲಿಡೋಕ್ಕೆ. ವೀಡಿಯೋ ಮಾಡೋಕ್ಕೂ ತುಂಬ ಕಷ್ಟ ಆಗೋಗುತ್ತೆ. ನೋಡಿ ಹೋಟ್ಲುಗಳು, ಅಡುಗೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಆದರೆ ನೀರೆಲ್ಲ ಯಾವ ಥರ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ನಂಗೆ. ಯಾವುದಕ್ಕೂ ಮನೆ ಊಟ ತಿನ್ನೋದು ಒಳ್ಳೇದು ಅನಿಸುತ್ತೆ. ನನ್ನ ವೀಡಿಯೋಸ್ ಎಲ್ಲ ನೀವೆಲ್ಲ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂದರೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಥ್ಯಾಂಕ್ ಯು.